ಯಾವುದೋ ಚಿಕ್ಕ ಮಗು ಅನ್ಸುತ್ತೆ. ನೀರಲ್ಲಿ ಯಾಕೆ ತೇಲ್ಕೊಂಡ್ ಬರ್ತಾ ಇದೆ? ಈ ಮಗುನೆಲ್ಲೋ ನೋಡಿರೋ ತರ ಅನ್ಸ್ತಿದೆ. ಹೌದು, ಇದು ಪರಮೇಶ್ವರನ್ ಮಗಳೇ, ಮಹಾದೇವಿ ಮಗು. ಅಂದ್ರೆ ಆ ಮಾರಮ್ಮ ದೇವಿಯಿಂದ ಕಾಪಾಡೋದಕ್ಕೆ, ಆ ವರ್ಮನ್ ಕಣ್ ಬೀಳ್ದೆ ಇರೋಗ್ ನೋಡ್ಕೊಳ್ಳೋದಿಕ್ಕೆ ಆ ಪರಮೇಶ ಮಗುನ ನೀರಲ್ಲಿ ಬಿಟ್ನಾ? ನಾಗಮ್ಮ, ಈ ಮಗುನ ನನ್ ಕೈಲಿ ಯಾಕೆ ಕೊಟ್ಟಿದ್ಯಮ್ಮ? ಮಗುನ ವರ್ಮನಿಂದ ಕಾಪಾಡೋ ಶಕ್ತಿ ನನ್ಗೆಲ್ಲಿದೆಯಮ್ಮ? ಇಲ್ಲ, ಈ ಮಹಾ ಪ್ರವಾಹದಿಂದ ತಪ್ಪಿಸಿ ಈ ಮಗುನ ನನ್ನ ಕೈಲಿ ಕೊಟ್ಟಿದ್ಯಾ ಅಂದ್ರೆ ಈ ಮಗು ಸಾಮಾನ್ಯ ಮಗು ಅಲ್ಲ ನಾಗಮ್ಮ ತಾಯಿ. ಇದು ನೀನ್ ಆಜ್ಞೆ ಆಗಿರೋದ್ರಿಂದ ಈ ಮಗು ನನ್ನ ಹತ್ರ ಬಂದಿದೆ. ಈ ಮಗುನ ನೀನ್ ಕೊಟ್ಟಿರೋ ಪ್ರಸಾದ ಅನ್ಕೊಳ್ತೀನಿ. ಜೈ ಬೇತಾಳ, ದರ್ಶನಂ ದೇಹಿ. ಮಹಾಮಾಂತ್ರಿಕ, ಏನು ನಿನ್ನ ಕೋರಿಕೆ? ನಾಗನಿಧಿಗೋಸ್ಕರನೇ ಹುಟ್ಟಿರೋ ಆ ಅನಿರುದ್ಧ್ ನನ್ನ ವಶ ಆಗ್ಬೇಕು. ಜಗತ್ ಸಂಮೋಹನ ಮಾಡಿ ಲೋಕವಚನ ಮಾಡಬಹುದಾದ ವಶೀಕರಣ ಗುಳಿಗೆಗಳನ್ನ ಆ ಮಗುಗೆ ತಿನ್ಸು. ಆ ಮಗುನ ನೀನು ಮುಟ್ಟಿದ್ರೆ ಸಾಕು, ಆ ಕ್ಷಣದಿಂದ ನಿನ್ನ ವಶ ಆಗುತ್ತೆ. ಧನ್ಯವಾದ ಬೇತಾಳ, ಧನ್ಯವಾದ. ವಿಶ್ವಾಸದಿಂದ ವಶಪಡಿಸ್ಕೊಳ್ಳೋ ಈ ಗುಳಿಗೆಗಳನ್ನ ಆ ಮಗುಗೆ ತಿನ್ನಿಸ್ತೀನಿ, ಆ ಮಗುನ ಆಡಿಸ್ತೀನಿ. ನಾನು ಎತ್ಕೊಂಡ್ರೆ ಮಾತ್ರ ಮಗು ಸುಮ್ಮನಾಗುತ್ತೆ ಅಂತ ನಂಬಿಸ್ತೀನಿ. ಅಯ್ಯೋ, ಸಮಾಧಾನ ಮಾಡ್ಕೊ, ಸಮಾಧಾನ. ನೀನೇನು ಭಯ ಪಡ್ಬೇಡಮ್ಮ. ಈ ಮನೆಯವ್ರು ಗೊತ್ತಾಗದೆ ಇರೋ ತರ ಕಾಡ್ಗೆ ಹಚ್ಚಿದ್ದೀನಲ್ಲ, ಇನ್ನು ನೀನ್ ಮಹಾದೇವಿ ಮಗಳು ಅಂತ ಯಾರಿಗೂ ಗೊತ್ತಾಗಲ್ಲಮ್ಮ. ಸಮಾಧಾನಮ್ಮ, ಸಮಾಧಾನ. ಈಗ್ಲೇ ಬರ್ತೀನಿ. ಅಳ್ಬೇಡಮ್ಮ. ನಿಲ್ಲು. ಯಾರಿಗೆ ಆ ಹಾಲು? ಅನಿರುದ್ಧ್ ಮಗುಗೆ ಸ್ವಾಮಿ. ಓಹೋ, ಆ ಅನಿರುದ್ಧನಿಗೆನಾ? ಹಾಗಾದ್ರೆ ಆ ವಶೀಕರಣ ಗುಳಿಗೆಗಳನ್ನ ಈ ಹಾಲಲ್ಲಿ ಬೆರೆಸಿ ಆ ಮಗುಗೆ ಕುಡಿಸ್ಬಿಡ್ಬೋದು. ಹೊರಡ್ತೀನಿ ಸ್ವಾಮಿ. ಈ ಗೊಂಬೆ ಇಲ್ಲಿ ಯಾರಿಟ್ಟಿದ್ದು? ನಿಲ್ಲೋ. ಈ ಗೊಂಬೆ ಇಲ್ಲೇ ಬಿಟ್ಬಿಟ್ಟು ಹೋಗ್ತಿದ್ಯಾ? ಎತ್ತಿ ಮೇಲಿಟ್ಟು ಹೋಗು. ಇವಾಗ ತಾನೇ ಎತ್ತಿಟ್ನಲ್ಲ, ಮತ್ತೆ ಯಾರು ಕೆಳಗಡೆ ಇಟ್ಟಿದ್ದು? ಏನಿದು?
ಆವಾಗ್ಲೇ ಒಂದೇ ಕೈಯಲ್ಲಿ ಎತ್ತಿಟ್ಟೆ, ಇವಾಗ ಅಲ್ಲಾಡ್ತಾನೆ ಇಲ್ವಲ್ಲ? ಹೋಗಿ ಮಗು ಹಾಲು ಕೊಡು. ಹಾಗೆ ಆಗ್ಲಿ ಸ್ವಾಮಿ. ಗುಳಿಗೆ ಬೆರೆಸಿರೋ ಹಾಲ್ನ ಮಗು ಕುಡಿತಾನೆ, ಆಮೇಲೆ ಮಗು ಅಳ್ತಾನೆ. ನಾನೋಗಿ ಅವನ್ನ ಮುಟ್ತೀನಿ, ಆಮೇಲೆ ಅವನ್ ನನ್ನ ವಶವಾಗ್ತಾನೆ. ಈಗ ನಡೆಯಕ್ಕೆ ಹೊರಟಿರೋ ಮಾಯಾ ಜಾಲವನ್ನ ಯಾವ ಶಕ್ತಿನೂ ತಡೆಯಕ್ಕಾಗಲ್ಲ. ಅನಿರುದ್ಧ ಈ ಪಶುಪತಿಯ ಗುಲಾಮನಾಗ್ತಾನೆ. ಅಯ್ಯಯ್ಯಯ್ಯಯ್ಯೋ, ಏನಾಯ್ತಮ್ಮ? ಅಳ್ಬೇಡಮ್ಮ, ಅಳ್ಬೇಡ. ಆಯ್ತಮ್ಮ, ಆಯ್ತು. ಯಾಕೆ ಅಳ್ತಿದ್ಯಮ್ಮ? ಅಯ್ಯಯ್ಯಯ್ಯಯ್ಯೋ, ಇಲ್ಲಿ ನೋಡು, ಇವ ನೋಡು. ಅರೆ ರೇ ರೇ ರೇ, ಇಲ್ಲಿ ನೋಡು. ಅಮ್ಮೋರೇ, ಬಂದೆ. ತುಳಸಿ, ಹಾಲು ಬಿಸಿ ಮಾಡಿದ್ಯಾ? ಮಾಡಿದ್ದೀನಮ್ಮ. ಆನಕಂದ, ಬಾ. ಹಸುವಾಗ್ತಿದ್ಯಾ? ಅಯ್ಯಯ್ಯೋ, ಏನಾಯ್ತು ಕಂದ? ಯಾಕೆ ಅಳ್ತಾ ಇದೀಯಾ? ಏನೂ ಆಗಲ್ಲ ಕಂದ, ಅಳ್ಬೇಡ ಕಂದ. ಅಯ್ಯಯ್ಯೋ, ಅಳ್ಬೇಡಮ್ಮ. ಅಯ್ಯೋ, ಅಳ್ಬೇಡ ಕಂದ. ಅಯ್ಯಯ್ಯೋ, ಏನಾಯ್ತು ಇವನಿಗೆ? ಯಾಕೆ ಈಗ ಅಳ್ತಾ ಇದ್ದಾನೆ? ಅತ್ತೆ, ಅತ್ತೆ, ಏನಮ್ಮ? ಏನಾಯ್ತು ಕಂದ? ಏನಾಯ್ತು? ಅಯ್ಯೋ, ಯಾಕೆ ಈ ತರ ಅಳ್ತಿದ್ದಾನೆ? ಅದೇ ಅರ್ಥ ಆಗ್ತಾ ಇಲ್ಲ ಅತ್ತೆ. ಅವಾಗಿಂದ ಅಳ್ತಾನೆ ಇದ್ದಾನೆ. ಅಮ್ಮ, ಏನಾಯ್ತಮ್ಮ? ಅನಿರುದ್ಧ ಯಾಕೆ ಹೀಗೆ ಅಳ್ತಿದ್ದಾನೆ? ಏನೋ ಗೊತ್ತಿಲ್ಲ ಭದ್ರ, ಅಳ್ತಾನೆ ಇದ್ದಾನೆ. ಅವ್ನು ಅಳ್ತಾ ಇರೋದು ನನ್ನ ಕೋಣೆವರೆಗೂ ಕೇಳಿಸ್ತಾ ಇದೆಯಮ್ಮ. ಯಾವತ್ತೂ ಅಳ್ತಿರೋನು ಯಾಕೆ ಇಷ್ಟೊಂದು ಅಳ್ತಿದ್ದಾನೆ? ಕೊಡಮ್ಮ. ತಗೋ. ಅಯ್ಯೋ, ಅಯ್ಯೋ ಭದ್ರ, ಕೊಡಮ್ಮ. ಅಳ್ಬೇಡ ಕಂದ. ಏನಾಯ್ತು ನಿಂಗೆ? ಯಾಕೋ ಹಿಂಗ್ ಅಳ್ತಿದ್ಯಾ? ಅಮ್ಮ ಅರವಿಂದ ಹಸುವಾಗಿರ್ಬೇಕು, ಹಾಲು ಕೊಟ್ಟ್ಯಾ? ಹಾಲು ಕುಡ್ದಾಗಿಂದ ಈಗ ಅಳ್ತಾ ಇದ್ದಾನೆ. ಹಾಲು ಚೆನ್ನಾಗಿ ಕಾಯಿಸಿದ್ಯಾ? ಹಾಲಲ್ಲಿ ಏನಾದ್ರೂ ಬೆರೆಸಿರ್ಬೇಕು. ಹಾಲಿನ ರುಚಿ ನೋಡ್ತಾರ, ಅನುಮಾನ ಬರುತ್ತೇನೋ. ರುಚಿ ನೋಡಕ್ ಬಿಡಬಾರ್ದು. ಏನಮ್ಮ, ಹಾಲು ಯಾರೇನ್ ಬೆರ್ಸಕ್ಕಾಗತ್ತೆ? ಯಾಕೆ ಹೀಗೆಲ್ಲ ಕೇಳ್ತಿದ್ಯಾ? ಒಂದ್ ವೇಳೆ ಇವನಿಗೆ ಹಾಲು ಜೀರ್ಣ ಆಗಿಲ್ವಾ? ಅಳ್ಬೇಡಪ್ಪ, ಅಳ್ಬೇಡ. ಏನಾಯ್ತಮ್ಮ ಅಷ್ಟೊಂದು ಅಳ್ತಿದ್ದಾನೆ? ಏನಾದ್ರೂ ಕಚ್ಚಿದ್ಯಾ ನೋಡಿ. ಸರಿ ಅಮ್ಮ, ಡಾಕ್ಟ್ರಿಗೆ ಬರಕ್ ಹೇಳಿ. ರಾಜಮ್ಮ, ರಾಜಮ್ಮ. ಅಮ್ಮ, ಏನಮ್ಮ? ಸ್ವಲ್ಪ ಇಲ್ಲಿಗೆ ಬಾ. ಬಂದೆ ಅಮ್ಮ. ಬೇಗ ಬಾ. ಅಳ್ಬೇಡಮ್ಮ. ರಾಜಮ್ಮ, ಬೇಗ ಬಾ. ಬಂದೆ. ಅಯ್ಯೋ, ನಾಗಸಂಪಿಗೆ ಹೂ ಬುದ್ಧಿಯವ್ರು ಏನಾದ್ರು ನೋಡಿದ್ರೆ ಅವ್ರು ನನ್ನ ಸಾಯಿಸೇ ಬಿಡ್ತಾರೆ. ಇದನ್ನೇನ್ ಮಾಡೋದು? ಬಂದ್ಯಾ? ಬಂದೆ. ಬೇಗ ಬಾರಮ್ಮ. ಈಗ್ಲೇ ಬರ್ತೀನಿ, ಅಳ್ಬೇಡ.
ವಿಷಯ ಗೊತ್ತಿಲ್ಲದೆ ಸುಮ್ಮನೆ ಭಯ ಪಡ್ತಿದ್ದೀರಾ. ನೀವ್ ಅನ್ಕೊಂಡಿರೋ ಹಾಗೆ ಮಗು ಆರೋಗ್ಯಕ್ಕೆ ಯಾವ ತೊಂದರೆನೂ ಆಗಿಲ್ಲ. ಮತ್ತೆ ಬಾಲದೋಷಗಳು ಬಾಲ ಅನಿಷ್ಟಗಳು ಅಂಟ್ಕೊಂಡಿದ್ದಾವೆ. ಬಾಲ ಅನಿಷ್ಟಗಳು ತೊಲಗಬೇಕು ಅಂದ್ರೆ ನನ್ನ ಮಂತ್ರಶಕ್ತಿಗಳಿಗೆ ದುಷ್ಟಶಕ್ತಿಗಳೇ ಓಡೋಗ್ತವೆ. ಈ ಅನಿಷ್ಟಗಳೆಲ್ಲ ಯಾವ ಲೆಕ್ಕ? ಒಂದ್ಸಲ ಆ ಮಗುನ ನನ್ನ ಕೈ ಕೊಡಿಮ್ಮ. ಚಿಟ್ಕೆ ಹೊಡೆಯೋದ್ರಲ್ಲಿ ಅಳೋದ್ ನಿಲ್ಸ್ತಾನೆ. ಸರಿ, ಏನ್ ನೋಡ್ತಿದ್ಯಮ್ಮ? ಮಗುನ ಪಶುಪತಿ ಕೈ ಕೊಡು. ಲೇ ಅನಿರುದ್ಧ, ಇನ್ನು ನೀನ್ ನನಗೆ ವಶ ಆಗೋದು ಯಾರು ತಪ್ಸಕ್ಕಾಗಲ್ಲ. ಏನಾಗಿಲ್ಲ ಕಂದ. ಯಾಕೆ ಅಳ್ತಿದ್ಯಾ? ಸಮಾಧಾನ ಮಾಡ್ಕೊಪ್ಪ. ಅಬ್ಬಬ್ಬಾ, ಆಶ್ಚರ್ಯವಾಗಿದ್ಯಲ್ಲ. ಇಷ್ಟೊತ್ತು ಎಷ್ಟು ಜೋರಾಗಿ ಅಳ್ತಿದ್ದ. ನೀನ್ ಎತ್ಕೊಂಡಿದ ತಕ್ಷಣ ಅಳುನೇ ನಿಲ್ಲಿಸ್ಬಿಟ್ನಲ್ಲ. ಪಶುಪತಿ ದೃಷ್ಟಿ ಬಿತ್ತಲ್ವಾ, ಅಳೋದ್ ನಿಲ್ಸೇ ಬಿಟ್ಟ. ಯಾರ್ ಕೆಟ್ಟ ದೃಷ್ಟಿ ಬಿತ್ತೋ ಏನು? ಮಗುನ ಇಲ್ಲಿ ಕೊಡು. ಏನಾಯ್ತು ಕಂದ? ಏನ್ ನೋಡ್ತಿದ್ಯಾ? ಬಾ. ಒಳ್ಳೆ ಅವಕಾಶನ ತಪ್ಪಿಸ್ಬಿಟ್ಲು. ನಿನ್ನ ಬಿಡಲ್ಲ ಕಣೆ. ಯಾರ್ ಮಗು ಅಳ್ತಿರೋದು? ಮಗುನ ಈಗ ತಾನೇ ತೊಟ್ಲಲ್ಲಿ ಮಲಗಿಸ್ ಬಂದೆ, ಆದ್ರೆ ಮನೆ ಪೂರ್ತಿ ಮಗು ಅಳೋ ಶಬ್ದ ಕೇಳಿಸ್ತಿದ್ಯಲ್ಲ. ಅಪ್ಪ, ಅಯ್ಯೋ, ಮಗು ಅಳ್ತಾ ಇದೆ. ಈ ಒಡವೆನ ಇಲ್ಲೇ ಬಿಟ್ಟು ಹೋಗಕ್ಕೂ ಆಗಲ್ಲ, ಹಂಗಂತ ಇಲ್ಲೇ ಇರಕ್ಕೂ ಆಗಲ್ಲ. ಅಯ್ಯೋ ದೇವ್ರೆ, ಈಗ ಏನ್ ಮಾಡ್ಲಿ ನಾನು? ಎಲ್ಲಿಂದ ಬರ್ತಿದೆ ಆ ಮಗು ಅಳಸೋದ್ದು? ಮಗು ಅಳಸೋದು ಎಲ್ಲಿಂದ ಬರ್ತೈತೆ ಅಂತ ಗೊತ್ತಾದ್ರೆ ಹೋಗಿ ಸಮಾಧಾನ ಮಾಡ್ಬೋದಲ್ವಾ? ನನ್ ಮಗು ಅಳ್ತಾ ಇಲ್ಲ, ಅಳಿಯ ಇನ್ನೂ ಎದ್ದಿಲ್ಲ, ಇನ್ನು ಅಳು ಶಬ್ದ ಎಲ್ಲಿಂದ ಬರ್ತಿದೆ? ಕೆಲ್ಸದವ್ರ ಮಗು ಇರ್ಬೇಕು. ಸಾಯಿಸ್ಬಿಡ್ತೀನಿ. ಈ ಮನೆ ಒಳಗೆ ಕೆಲಸದವ್ರು ಮಾತ್ರ ಬರ್ಬೇಕು, ಅವ್ರ ಮಕ್ಕಳು ಬರೋ ಹಾಗಿಲ್ಲ. ಅದಕ್ ಮೀರಿ ಬಂದ್ರೆ ನನ್ನ ಕೈಯಲ್ಲಿ ಸಾಯ್ತಾರಷ್ಟೇ. ಹಾಗಿದ್ರೆ ನಮ್ಮ ಆಜ್ಞೆ ಮೀರಿ ನಡ್ಕೋತಾ ಇರೋದು ಯಾರು ಅಂತ ನೋಡೋಣ ಬನ್ನಿ ಅಣ್ಣ. ಬಾ ಭದ್ರ, ತಗೊಳ್ರಿ. ಅಲ್ಲೇ ಓನಮ್ಮ, ಓನು ಅಲ್ಲೇ. ಅಮ್ಮ ನಾಗಮ್ಮ, ಆ ಮಗು ನೀನೇ ಕಾಪಾಡ್ಬೇಕಮ್ಮ. ಇಲ್ಲ ಅಂದ್ರೆ ಅವ್ರ ಕೋಪಕ್ಕೆ ಆ ಎಳೆ ಮಗು ಬಲಿ ಆಗ್ಬಿಡುತ್ತಮ್ಮ. ಏನಾಯ್ತವಾ? ನಮ್ ಬಂಗಾರ ಅಲ್ವಾ?
ಅಳಬಾರ್ದಮ್ಮ. ಓ ಅಯ್ಯಯ್ಯೋ ಅಳಬಾರ್ದು ಮೋಹಿನಿ, ಯಾರ್ದ ಮಗು? ನಂದೇ ಬುದ್ಧಿ. ಈ ಮನೆ ಒಳಗಡೆ ಕೆಲಸದವ್ರ ಮಕ್ಕಳನ್ನ ಕರ್ಕೊಂಡ್ ಬರ್ಬಾರ್ದಂತ ಗೊತ್ತಿದ್ದು ಕರ್ಕೊಂಡ್ ಬಂದಿದ್ಯಾ? ಎಷ್ಟು ಧೈರ್ಯನೇ ನಿನಗೆ? ನಿನ್ನ ಕ್ಷಮಿಸ್ಬಿಡಿ ಬುದ್ಧಿ. ಒಳಗ್ ಕರ್ಕೊಂಬರ್ಬಾರ್ದು ಅಂತ ಗೊತ್ತಿತ್ತು, ಅದಕ್ಕೆ ಜ್ವರ ಬಂದಿರೋ ಮಗಿನ ಕೊಟ್ಟಿಗೆ ಒಳಗೆ ಮಲಗಿಸಿದ್ದೆ. ಜ್ವರ ಬಂದಿದ್ಯಾ? ಹೌದು ಅಮ್ಮರೇ, ಜ್ವರ ಬಂದಿರೋ ಮಗಿನ ಬಿಟ್ಟು ಬರಕ್ಕಾಗ್ಲಿಲ್ಲ, ಅದಕ್ಕೆ ತಗೊಂಬಂದೆ. ನಿಮ್ ಮಾತು ಮೀರ್ಬಾರ್ದು ಅಂತಿಲ್ಲ. ಇದು ಒಂದ್ಸಲ ನನ್ನ ಕ್ಷಮಿಸ್ಬಿಡಿ, ನಿಮ್ ಕಾಲಿಗೆ ಬೀಳ್ತೀನಿ. ಸರಿ ಬಿಡು, ಆ ದೆವ್ವದ ಮುಖ ನೋಡಕ್ ಆಗ್ತಿಲ್ಲ, ಕರ್ಕೊಂಡು ಹೋಗ್. ಆಯ್ತು ಬುದ್ಧಿ. ಮೊದಲನೇ ತಪ್ಪು ಅಂತ ಕ್ಷಮಿಸಿ ಸುಮ್ನೆ ಬಿಡ್ತಿದ್ದೀನಿ, ಹೋಗೋ. ಆಯ್ತು ಬುದ್ಧಿ. ಅಮ್ಮ ನಾಗಮ್ಮ, ಆ ಮಗುನ್ ಕಾಪಾಡ್ದೆ ಅಷ್ಟೇ ಸಾಕಮ್ಮ. ರಾಜಮ್ಮ ನಿಂತ್ಕೋ. ಎಲ್ಲಿಗೆ ಓಡೋಗ್ತಿದ್ಯಾ? ಏನದು? ಅದು ಕೈಯಲ್ಲಿ ಒಡವೆ, ಮುಖದಲ್ಲಿ ಭಯ, ಮೈ ಪೂರ್ತಿ ಬೆವರು. ಇಷ್ಟು ಸಾಕು ನೀನು ಕಳ್ಳತನ ಮಾಡಿದ್ಯಾ ಅಂತ ಹೇಳೋದಕ್ಕೆ. ನಾನ್ ಕಳ್ತನ ಮಾಡಿಲ್ಲ. ಹೌದು, ನೀನು ಕಳ್ಳಿನೇ. ಎಲ್ಲಾನು ಕದ್ದು ಇಲ್ಲಿ ಬಚ್ಚಿಟ್ಕೊಂಡಿದ್ಯಾ. ನಾನು ನೋಡಿದ ತಕ್ಷಣ ಕಳ್ಳಿಯಾಗಿ ಓಡೋಗ್ತಿದ್ಯಾ. ನಡಿ ಒಳಗೆ, ನಡಿಯೇ. ಇಷ್ಟು ದೊಡ್ಡ ಮನೆ, 10 ಮಂದಿ ಕೆಲಸಗಾರರು, ಮನೆ ಪೂರ್ತಿ ಕಾವಲುಗಾರರು, ಕೈಗೊಬ್ರು ಕಾಲ್ಗೊಬ್ರು ಅಂತ ಆಳುಗಳು. ಇಷ್ಟು ಜನರ ಕಣ್ ತಪ್ಪಿಸಿ ನೀಯತ್ ತಪ್ಪಿ ಕಳ್ಳತನ ಮಾಡ್ಬೇಕು ಅಂತ ಅಂದ್ಕೊಂಡಿಯಲ್ಲ. ಜುಳು ನಮ್ಗೆಲ್ಲ ಎಂತ ದ್ರೋಹ ಮಾಡಿದಾಳೆ ಅಂತ ಗೊತ್ತಿದ್ಯಾ ಅಣ್ಣ? ಕಳ್ತನ ಯಾಕೆ ಮಾಡ್ಬೇಕಾಗಿತ್ತು? ನಮ್ಮನ್ನು ಕೇಳಿದ್ರೆ ನಾವೇ ಕೊಡ್ತಿದ್ವಲ್ಲ. ಏಯ್, ನಿನ್ನ ನಂಬಿ ಈ ಮನೇಲಿ ಕೆಲಸದೊಳಗ್ ನೋಡ್ದೆ, ನಮ್ಮ ಮನೇಲಿ ನಮ್ಮವಳೊಬ್ಳಾಗ್ ನೋಡಿದಿಕ್ಕೆ ಸರಿಯಾಗಿ ಮರ್ಯಾದೆ ಕೊಟ್ಟಿದ್ಯಾ. ಅಷ್ಟಕ್ಕೂ ನಿನ್ನ ತೊಳ್ಳೆ ಏನು ಮಾಡಿದ್ರು ಪಾಪ ಇಲ್ವೇ? ಭದ್ರಾವತಿ